ಡಿಕೆ ಶಿವಕುಮಾರ್ ಸಂಪುಟ ಸೇರ್ಲಿಕ್ಕೆ ಇರೋ 33 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಸಚಿವ ಆಕಾಂಕ್ಷಿಗಳ ಪೈಪೋಟಿ ಇದೆ. ದೆಹಲಿಗೆ ತೆರಳಿದಂತಹ ನಾಯಕರು ಯಾರಿಗೆಲ್ಲ ಚಾನ್ಸ್ ಇದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನನ್ ಕಾವ್ಯ ಹೆಗಡೆ. ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಸಂಪುಟದಲ್ಲಿ ಲಭ್ಯವಿರುವಂತಹ 33 ಸ್ಥಾನಗಳಿಗೆ ಆಡಳಿತಾರೂಢ ಕಾಂಗ್ರೆಸ್ ನಲ್ಲಿ 60ಕ್ಕೂ ಹೆಚ್ಚು ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಇನ್ನು ಮಂತ್ರಿ ಸ್ಥಾನದ ಅವಕಾಶದ ನಿರೀಕ್ಷೆಯಲ್ಲಿ ಇರುವವರು 30-40 ಮಂದಿ ಇದ್ದಾರೆ. ಅಲ್ಲಿಗೆ ಸಚಿವರಾಗುವಂತಹ ಕನಸು ಹೊತ್ತವರ ಸಂಖ್ಯೆ ಶತಕದಷ್ಟು ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಾಗಿ ಆಯ್ಕೆ ಆದವರೆಲ್ಲ ಸಚಿವ ಪದವಿಯನ್ನ ಅಪೇಕ್ಷೆ ಮಾಡುವುದು ಸಹಜ. ಆದರೆ ಮುಖ್ಯಮಂತ್ರಿ ಅವರನ್ನ ಒಳಗೊಂಡಂತೆ ಕರ್ನಾಟಕದ ಸರ್ಕಾರ ಸಂಪುಟದ ಗಾತ್ರ 34. ಹೀಗಾಗಿ ಈ ಒಂದು ಮಿತಿಯಲ್ಲೇ ಸಂಪುಟ ರಚನೆ ಆಗಬೇಕು. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಯಾವಾಗ್ಲೂ ಕೂಡ ಜಾಸ್ತಿ ಇರ್ತಾರೆ. ಹೀಗಾಗಿ ಸಂಪುಟ ರಚನೆ ಸವಾಲಾಗಿದೆ. ಸಚಿವ ಸ್ಥಾನಕ್ಕೆ 100 ಜನ ಆಕಾಂಕ್ಷಿಗಳಿದ್ದಾರೆ. ಹೌದು, ಸಚಿವ ಸ್ಥಾನಕ್ಕೆ 100 ಆಕಾಂಕ್ಷಿಗಳಿದ್ದಾರೆ ಅಂದ್ರೆ ಅವಾಸ್ತವಿಕ ಮತ್ತು ಅಶಕ್ತಿ ಇರುವಂತಹ ಸಾಕಷ್ಟು ಜನ ಇದ್ದಾರೆ ಅಂತ ಅರ್ಥ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಪರಿಸ್ಥಿತಿ ಎದುರಾಗೋದು ಹೊಸದೇನಲ್ಲ. ಇದರಂತೆ ಈ ಬಾರಿಯೂ ಕೂಡ ಸಚಿವ ಆಕಾಂಕ್ಷಿಗಳ ಒತ್ತಡ ನೀಗಿಸಿಕೊಂಡು ಜಾತಿ ಪ್ರಾದೇಶಿಕ ಪ್ರಾತಿನಿಧ್ಯದ ಅಡಿಯಲ್ಲಿ ಸಂಪುಟಕ್ಕೆ ಸೇರ್ಪಡೆ ಮಾಡುವಂತಹ ಪಟ್ಟಿ ತಯಾರು ಮಾಡಲಾಗಿದೆ. ಆ ತಯಾರು ಮಾಡುವಂತಹ ಪಟ್ಟಿಗೆ ಸಾಕಷ್ಟು ಕಸರತ್ತನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಸಂಪುಟ ಪುನರಚನೆ ಸಂಬಂಧ ವರಿಷ್ಠರೊಂದಿಗೆ ಮಾತನಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಉಸ್ತುವಾರಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಸೋಮವಾರ ದೆಹಲಿಗೆ ಹೋಗಿದ್ದಾರೆ. ಅವರೊಂದಿಗೆ ಮಾಜಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮತ್ತು ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸ್ತಾರೆ. ಪಕ್ಷದ ವರಿಷ್ಠರ ಆಗಿರುವಂತಹ ರಾಹುಲ್ ಗಾಂಧಿ ಅವರೊಂದಿಗೆ ತಡರಾತ್ರಿ ಚರ್ಚೆಗಳು ಕೂಡ ನಡೆಯುತ್ತೆ. ಅಂದ್ರೆ ಮಂಗಳವಾರ ರಾತ್ರಿ, ಅಂದ್ರೆ ನಿನ್ನೆ ಸೋಮವಾರ ರಾತ್ರಿ ನಡೆದಿರುವಂತಹ ಘಟನೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಸಂಪುಟ ಸೇರುವವರು ಯಾರ್ಯಾರು ಅನ್ನೋದು ಅಂತಿಮ ಆಗುತ್ತೆ. ಮೊದಲ ಹಂತದಲ್ಲಿ ಎಷ್ಟು ಮಂದಿಗೆ ಸ್ಥಾನ, ಡಿಸಿಎಂ ಹುದ್ದೆ ಸೃಷ್ಟಿಯಾಗಲಿದ್ಯಾ ಅಥವಾ ಹಳೆಬರು ಮತ್ತು ಹೊಸಬರ ಅವರ ಮಧ್ಯದಲ್ಲಿ ಪೈಪೋಟಿ ಆಗುತ್ತಾ, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಡಿಸಿಷನ್ ಆದ್ಮೇಲೆ ನೋಡ್ಬೇಕು. ಇನ್ನು ಹೈಕಮಾಂಡ್ ಫಾರ್ಮುಲಾ ಏನು? ಮೊದಲನೇದಾಗಿ ಹಂತದ ಸೂತ್ರ. ಹೌದು, ಮುಖ್ಯಮಂತ್ರಿಯ ಜೊತೆಯಲ್ಲಿ ಮೊದಲ ಹಂತದ ಕೇವಲ 10 ಪ್ರಮುಖ ಸಚಿವರಿಗೆ ಮಾತ್ರ ಈ ಒಂದು ಪ್ರಮಾಣ ವಚನ ಮಾಡಿಸ್ಬೇಕು. ಬಳಿಕ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಗಳು ಮಾಡಬಹುದು. ಎರಡನೇದಾಗಿ ಒಂದೇ ಹಂತದ ಸೂತ್ರ. ಗೊಂದಲಗಳಿಗೆ ಆಸ್ಪದ ನೀಡದಂತೆ ಒಂದೇ ಹಂತದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಮಾಡಬೇಕು. ಆದ್ರೆ ಭವಿಷ್ಯದ ಅಸಮಾಧಾನ ಶಮನಗೊಳಿಸಲಿಕ್ಕೆ 2-3 ಸ್ಥಾನಗಳನ್ನ ಬಾಕಿ ಉಳಿಸಿಕೊಂಡು ಉಳಿದಂತಹ ಸ್ಥಾನಗಳನ್ನ ಭರ್ತಿ ಮಾಡೋದು. ಹಾಗಾದ್ರೆ ಆಕಾಂಕ್ಷಿಗಳು ಯಾರ್ಯಾರು? ಸಚಿವ ಸ್ಥಾನದ ಆಕಾಂಕ್ಷಿಗಳ ಒಂದು ಶಾಸಕರ ಪಟ್ಟಿಯಲ್ಲಿ ಸಾಕಷ್ಟು ಜನರ ಹೆಸರಿದೆ. ಅದನ್ನ ತೆಗೆದುಕೊಂಡು ಹೋಗಿ ದೆಹಲಿಗೂ ಕೂಡ ತೋರಿಸಲಾಗಿದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಶಾಸಕರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಬಹುತೇಕ ಶಾಸಕರನ್ನ ಭೇಟಿ ಮಾಡಿ ಅವಕಾಶ ಕೊಡಬಹುದು ಅಂತ ಹೇಳಿ ಒಂದು ವಿಶ್ವಾಸವೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸುವಾಗ ಅವರ ಸಂಪುಟದಲ್ಲಿ ಸಿಎಂ ಡಿಸಿಎಂ ಹೊರತುಪಡಿಸಿದ್ರೆ 30 ಸಚಿವರಿದ್ರು. ಈ ಎಲ್ಲಾ ಸಚಿವರುಗಳು ಮತ್ತೆ ಕ್ಯಾಬಿನೆಟ್ ಪ್ರವೇಶವನ್ನ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಇದರ ಹೊರತಾಗಿಯೂ ಕೂಡ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸಂಪುಟ ಸೇರ್ಲಿಕ್ಕೆ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. 2.5 ವರ್ಷಗಳ ಬಳಿಕ ಸಂಪುಟ ಪುನರಚನೆಯ ಭರವಸೆ ನೀಡಲಾಗಿತ್ತು. ಅದರ ನಿರೀಕ್ಷೆಗಳಿದ್ದಂತಹ ಶಾಸಕರು ನಿರಾಸೆಯಾಗಿತ್ತು. ಈಗ ನಾಯಕತ್ವ ಬದಲಾವಣೆ ಆಗ್ತಾ ಇದೆ. ಸೊ ಹೀಗಾಗಿ ಕಳೆದ 3 ವರ್ಷದಿಂದಲೂ ತಮ್ಮ ಸರ್ತಿಗಾಗಿ ಕಾಯ್ತಾ ಇರುವಂತವರು ಈಗ ಮಂತ್ರಿ ಸ್ಥಾನಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸ್ಪೀಕರ್ ಯುಟಿ ಖಾದರ್, ಲಕ್ಷ್ಮಣ್ ಸವದಿ, ಸಿ.ಎಸ್. ನಾಡಗೌಡರು, ಅಶೋಕ್ ಪಟ್ಟಣ್, ಯಶವಂತರಾಯ ಗೌಡ ಪಾಟೀಲ್ ಹಾಗೂ ಗಣೇಶ್ ಹುಕ್ಕೇರಿ, ಪ್ರಸಾದ್ ಅಬ್ಬಯ್ಯ, ಸಲೀಂ, ಬಸವರಾಜ ರಾಯರೆಡ್ಡಿ, ಆರ್.ಬಿ. ಪಾಟೀಲ್, ರಾಘವೇಂದ್ರ ಹಿಟ್ನಾಳ್, ಗವಿಯಪ್ಪ, ಟಿ ರಘುಮೂರ್ತಿ, ಮಾಗಡಿ ಬಾಲಕೃಷ್ಣ ಅವರು, ತನ್ವೀರ್ ಸೇಠ್,
KM ಶಿವಲಿಂಗೇಗೌಡ, ರಿಜ್ವಾನ್ ಅರ್ಷದ್, ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ, ಬಂಗಾರಪೇಟೆಯ ನಾರಾಯಣ್ ಗೌಡ್ರು, ಸಾಕಷ್ಟು ಜನರ ಹೆಸರಿದೆ ರೀ. ಅವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ, DCM ಸ್ಥಾನಕ್ಕೆ ಯಾರು ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮ ವೇಗ.